ಹಾಯ್ ಎವ್ರಿವನ್. ಈಗ ಇನ್ನೊಂದು ಎಕ್ಸಾಂಪಲನ್ನು ನೋಡೋಣ. ಎಕ್ಸ್ ಸ್ಕ್ವೇರ್ ಮೈನಸ್ 424 ಎಕ್ಸ್ ಮೈನಸ್ 180 ಇದೆ. ಸೊ ಇಲ್ಲಿ ಇದರ ಕಂಡೀಷನ್ ಏನು, ಎಕ್ಸ್ ಸ್ಕ್ವೇರ್ದು ಕೋಎಫಿಷಿಯಂಟ್ ಏನಿರುತ್ತಲ್ಲ ಇದು 1 ಆಗಿರಬೇಕು. ಸೊ ಎಕ್ಸ್ ಸ್ಕ್ವೇರಿಂದ ಯಾವುದೇ ಒಂದು ನಂಬರ್ ಇರಬಾರ್ದು. ಮತ್ತು ಮಿಡಲ್ ಟರ್ಮ್ -24 ಇದೆಯಲ್ಲ ಅದು ಈವನ್ ನಂಬರ್ ಆಗಿರಬೇಕು. ನೆಕ್ಸ್ಟ್ ಥರ್ಡ್ ಟರ್ಮ್ ಏನಿದೆಯಲ್ಲ ಅದು ಎನಿ ನಂಬರ್ ಆಗಿರ್ಬೋದು, ಅದು ಪ್ಲಸ್ ಆರ್ ಮೈನಸ್ ಆಗಿರ್ಬೋದು. ನೆಕ್ಸ್ಟ್ ಇಲ್ಲಿ ಫಸ್ಟ್ ಸ್ಟೆಪ್ ಏನಂದರೆ 24 ಮಿಡಲ್ ಟರ್ಮ್ ಏನಿದೆಯಲ್ಲ 24/2 ಮಾಡಬೇಕು. ಏನು ಬರುತ್ತೆ 12 ಬರುತ್ತೆ. ನೆಕ್ಸ್ಟ್ ಇದ್ರದ್ದು 12 ಸ್ಕ್ವೇರ್ ಮಾಡಬೇಕು. 144 ಆಯಿತು. 144 ಏನು ಬರುತ್ತಲ್ಲ. ನೆಕ್ಸ್ಟ್ ಥರ್ಡ್ ಟರ್ಮ್ ಏನಿದೆ ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ -180 ಇದೆ. ಸೊ ಇಲ್ಲಿ ಮೈನಸ್ ಇದ್ದಾಗ ಇಲ್ಲಿ ಪ್ಲಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಅಲ್ಲಿ ಪ್ಲಸ್ ಇತ್ತಂದರೆ ಇಲ್ಲಿ ಮೈನಸ್, ಅಲ್ಲಿ ಮೈನಸ್ ಇತ್ತಂದರೆ ಇಲ್ಲಿ ಪ್ಲಸ್. ಸೊ ಇಲ್ಲಿ 144 ಅಲ್ಲಿ ಮೈನಸ್ ಇದೆ. ಸೊ ಇಲ್ಲಿ ಪ್ಲಸ್ 180 ಮಾಡಬೇಕು. ನೆಕ್ಸ್ಟ್ ಅದೇನು ಬರುತ್ತೆ 324 ಬರುತ್ತೆ. ನೆಕ್ಸ್ಟ್ ಇಲ್ಲಿ 324ದು ಸ್ಕ್ವೇರ್ ರೂಟ್ ತಗೋಬೇಕು. ಎಷ್ಟು ಬರುತ್ತೆ 324 ಸ್ಕ್ವೇರ್ ರೂಟ್ 18 ಬಂತು. ನೆಕ್ಸ್ಟ್ ಈ 18 ಏನು ಬಂದಿದೆಯಲ್ಲ ಅಲ್ಲಿ 24/2 ಮಾಡಿದಾಗ 12 ಏನು ಬಂದಿದ್ದಿಲ್ಲ ಅದಕ್ಕೆ ಪ್ಲಸ್ ಮಾಡ್ಕೋಬೇಕು. ಒಂದು ಸಾರಿ ಪ್ಲಸ್ ಮಾಡಬೇಕು, ಒಂದು ಸಾರಿ ಮೈನಸ್ ಮಾಡಬೇಕು. ಸೊ 18 + 12 ಏನಾಗುತ್ತೆ 30 ಆಗುತ್ತೆ. ನೆಕ್ಸ್ಟ್ 18 - 12 ಏನಾಗುತ್ತೆ 6 ಆಗುತ್ತೆ. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನು ಬಂತು 30 ಮತ್ತು 6 ಅನ್ನೋದು ಬಂತು. ಸೊ ಇಲ್ಲಿ -24 ಯಾವ ರೀತಿ ಬರಿಬೋದು ಅಂದರೆ ನಾವು -30 + 6 ಅಂತ ಬರಿಬೋದು. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ಫ್ಯಾಕ್ಟರ್ಸ್ಗಳನ್ನು ಬರೆಯುವಾಗ ಇದು ಏನಾಗುತ್ತೆ x - 30 + 6x - 180. ಇಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ಹಾಕಿ ನೋಡಿದಾಗ x² - 24x - 180 = 0 ಆಗುತ್ತೆ. ನೆಕ್ಸ್ಟ್ x² - 24x ಅನ್ನು ನಾವು -30x + 6 ಅಂತ ಬರಿಬೋದು. ಸೊ ಇಲ್ಲಿ 30ರಲ್ಲಿ 6 ಕಳೆದ್ರೆ 24 ಬರುತ್ತೆ. ದೊಡ್ಡದ್ರ ಚಿಹ್ನೆ ಮೈನಸ್ ಇದೆ, ಮೈನಸ್ ಇಡಬೇಕು. ಅದೇ ರೀತಿಯಾಗಿ ಇಲ್ಲಿ 30 × 6 ಮಾಡಿದಾಗ 6 3 18 180 ಬರುತ್ತೆ. ಸೊ ಇಲ್ಲಿ ಮೈನಸ್ ಚಿಹ್ನೆ ಇದೆ. ಸೊ ಇಲ್ಲಿ ಮೈನಸ್ ಬರುತ್ತೆ. ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಮೈನಸ್ ಆಗುತ್ತೆ. ನೆಕ್ಸ್ಟ್ -180 = 0. ನೆಕ್ಸ್ಟ್ ಇಲ್ಲಿ x ಕಾಮನ್ ತಗೊಂಡಾಗ ಇಲ್ಲಿ x - 30. ನೆಕ್ಸ್ಟ್ ಇಲ್ಲಿ +6 ಕಾಮನ್ ತೆಗೆದಾಗ x - 30 ಉಳಿತೈತಿ. ಸೊ x - 30 = 0 or x + 6 = 0 ಆಗುತ್ತೆ. ನೆಕ್ಸ್ಟ್ x = 30, x = -6 ಬಂತು. ಬಟ್ ನಮಗೆ ವ್ಯಾಲ್ಯೂಗಳು ನಂಬರ್ಗಳು ಅಷ್ಟೇ ಸಿಗ್ತಾವೆ, ಅದರಲ್ಲಿ ಸೈನ್ಗಳು ಸಿಗೋದಿಲ್ಲ. ಇಲ್ಲಿ 30 ಮತ್ತು 6 ಅನ್ನೋ ನಂಬರ್ಗಳು ಸಿಗ್ತಾವೆ. ನೆಕ್ಸ್ಟ್ ಸೈನ್ಗಳನ್ನು ನಾವು ಇಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ನೋಡಿ ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ x ವ್ಯಾಲ್ಯೂ ಏನು ಸಿಕ್ತು 30, x ಇನ್ನೊಂದು ಏನು ಸಿಕ್ತು -6. ಸೊ ಇಲ್ಲಿ x ವ್ಯಾಲ್ಯೂ 30 ಆ್ಯಂಡ್ -6 ಸಿಕ್ಕಿದೆ. ಫ್ಯಾಕ್ಟರ್ಸ್ ಏನಾಗ್ತಾವೆ ಅಂದರೆ ಈ ಸೈನು ಉಲ್ಟಾ ಸೈನ್ ಆಗುತ್ತೆ. ಇದು x - 30 ಆಗುತ್ತೆ. ನೆಕ್ಸ್ಟ್ ಇದು x + 6 ಆಗುತ್ತೆ. ಸೊ ಇಲ್ಲಿ x = 30 ಅಂದಾಗ ಇದು ಈ ಕಡೆ ಬಂದರೆ x - 30 ಆಗುತ್ತೆ. x = -6 ಅಂದರೆ ಇದು ಈ ಕಡೆ ಬಂದರೆ x + 6 ಆಗುತ್ತೆ. ಸೊ ಇಲ್ಲಿ ಫ್ಯಾಕ್ಟರ್ಸ್ ಏನದು x - 30 ಆ್ಯಂಡ್ x + 6. x ವ್ಯಾಲ್ಯೂ ಏನು ಬಂತು x = 30 ಆರ್ x = -6. ಈ ರೀತಿಯಾಗಿ ಕ್ವಾಡ್ರಾಟಿಕ್ ಇಕ್ವೇಷನ್ದು x ವ್ಯಾಲ್ಯೂ ಮತ್ತು ಫ್ಯಾಕ್ಟರ್ಸ್ಗಳನ್ನು ನಾವು ಫೈಂಡ್ ಮಾಡ್ಬೋದು.